ಪ್ರಿಯ ಟಿ ವೀಕ್ಷಕರಿಗೆ ಇದು ನನ್ನ ಸಾಕ್ಷಿ ಈ ಕಾರ್ಯಕ್ರಮಕ್ಕೆ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಪ್ರಿಯರೇ, ಇವತ್ತು ನಮ್ಮ ಮಧ್ಯದಲ್ಲಿ ಸಹೋದರಿ ಮಮತಾ ತಮ್ಮ ಸಾಕ್ಷಿಯನ್ನು ಹಿಡಿದಕ್ಕಾಗಿ ನಮ್ಮ ಆಸರೆ ಟಿ ವಿಯಲ್ಲಿ ಬಂದಿದ್ದಾರೆ. ಇವರು ಶಿವಮೊಗ್ಗದ ಯೇಸು ಪ್ರೀತಿಸ್ತಾನೆ ಪ್ರಾರ್ಥನಾ ಮಂದಿರದ ಒಬ್ಬ ಸದಸ್ಯರಾಗಿದ್ದಾರೆ. ಇವರ ಸಾಕ್ಷಿಯನ್ನು ನಾವು ಕೇಳಿಕೊಳ್ಳುವ. ಯಾವ ಊರಿನವರಮ್ಮ ನೀವು? ನಾವು ಸ್ವಾಮಿನಕೊಪ್ಪ. ಏನು ಮಾಡ್ತಾ ಇದ್ದೀರಿ ನೀವು? ಮನೆಯಲ್ಲಿದ್ದೀರಿ. ಕೆಲಸ ಮಾಡ್ತಿದ್ದೀರಾ? ಇಲ್ಲ, ಮನೆಯಲ್ಲಿ ಕೆಲಸ. ನಿಮ್ಮ ಗಂಡ ಕೆಲಸಕ್ಕೆ ಹೋಗ್ತಾರೆ. ಏನು ಕೆಲಸ ಮಾಡ್ತಾರೆ? ಮೇಘನ್ ಹಾಸ್ಪಿಟಲ್ ಕೆಲಸ ಮಾಡ್ತಾರೆ. ಮೇಘನ್ ಹಾಸ್ಪಿಟಲ್ಲಿ. ನಿಮ್ಮ ಸ್ವಂತ ಊರು ಸ್ವಾಮಿನಕೊಪ್ಪನಾ? ಅಲ್ಲ, ನಿಮ್ಮ ಗಂಡನವರು? ನಮ್ಮ ಗಂಡನವರು. ನಮ್ಮದು ದಾವಣಗೆರೆ ಹತ್ರ ಬಸಾಪುರ ಅಂತ. ನೀವು ದಾವಣಗೆರೆಯವರು? ಅಂದರೆ ಮದುವೆಯಾಗಿ ಇಲ್ಲಿ ಬಂದದ್ದಾ? ಮದುವೆಯಾಗಿ ಇಲ್ಲಿ ಬಂದಿದ್ದು. ನಿಮ್ಮ ತಂದೆ ತಾಯಿಗೆ ಎಷ್ಟು ಜನ ಮಕ್ಕಳೇನು? ನಾನು 5 ಜನ ಮಕ್ಕಳು ನಮ್ಮ ತಂದೆ ತಾಯಿಗೆ. 4 ಗಂಡು ಮಕ್ಕಳು, ನಾನು ಒಬ್ಬಳೇ ಹೆಣ್ಣು. ಒಬ್ಬಳೇ ಹೆಣ್ಣು ಮಗಳು. ನೀವು ಎಷ್ಟನೇ ಅವರು? 2 ಅಣ್ಣರು, 2 ತಮ್ಮರು, ನಾನೇ 3 ನೀವು ಮಧ್ಯದವರು. ವಿದ್ಯಾಭ್ಯಾಸ? 8ನೇ ಕ್ಲಾಸ್ ಓದಿದ್ದೀನಿ. 8ನೇ ಕ್ಲಾಸ್ ಓದಿದ್ದೀನಿ. ಆನಂತರ ಓದಲಿಲ್ಲ. ನಿಮ್ಮ ತಂದೆ ಏನು ಮಾಡ್ತಿದ್ರು? ನಮ್ಮ ತಂದೆ ಕೂಲಿ ಕೆಲಸ. ನಮ್ಮ ತಂದೆ ತಾಯಿ ಕೂಲಿ ಕೆಲಸಕ್ಕೆ ಹೋಗಿ ನಿಮ್ಮನ್ನು ಸಾಕಿದ್ದಾರೆ. ಏನು ವಿದ್ಯಾಭ್ಯಾಸ ಮುಂದುವರಿಸಲಿಲ್ಲ ನೀವು? ನಮ್ಮ ತಂದೆಗೆ ಹುಷಾರಿರಲಿಲ್ಲ, TB ಕಾಯಿಲೆ ಆಗಿತ್ತು. ತುಂಬ ಬಡತನದಲ್ಲಿದ್ವಿ. ಏನು ಕುಡಿತಿದ್ರಾ? ಡ್ರಿಂಕ್ಸು ಎಲ್ಲ, ಸಿಗರೇಟು, ಬೀಡೆಲ್ಲ ಸೇರ್ತಾಯಿದ್ರು ನಮ್ಮ ತಂದೆ. ಮತ್ತೆ ಮನೆಗೆ ಅಂದರೆ ಅದೇ ಅಷ್ಟೇ ಕಷ್ಟ. ಆ ಕಡೆ ಎಲ್ಲ ತುಂಬ ಬಡತನ, ಮಾಡಬೇಕು, ಅಲ್ಲಿಂದ ಕೆಲಸಕ್ಕೆ ಹೋಗ್ಬೇಕು, ಬಂದು ಊಟ ಮಾಡಬೇಕು. ಏನು ಕೂಲಿ ಕೆಲಸ ಮಾಡ್ತಿದ್ರು? ಆ ಕಡೆ ಎಲ್ಲ ಜೋಳದ ಮುಸ್ಕಿ ಜೋಳ ಅಂತಂದು, ಆಮೇಲೆ ಸೂರ್ಯಕಾಂತಿ, ಶೇಂಗಾ, ಆ ಕಡೆ ಆ ಥರ ಕೆಲಸ, ಕೂಲಿ ಕೆಲಸಕ್ಕೆ ಹೋಗ್ತಿದ್ವಿ. ನೀವು ಮತ್ತೆ ನಿಮ್ಮ ವಿದ್ಯಾಭ್ಯಾಸ ಮುಗಿದ ತಕ್ಷಣ ಏನು ಮಾಡಿದ್ರಿ? ನಮ್ಮ ಅಣ್ಣರು ಅವರು 1-2 ಓದಿ ಬಿಟ್ಬಿಟ್ರು. ಅಣ್ಣರು? ನಮ್ಮ ತಮ್ಮರಿಬ್ಬರು, ನಾನು 3 ಓದ್ತಿದ್ವಿ. ನಾನು 8ನೇ ಕ್ಲಾಸಿಗೆ ನಮ್ಮ ತಮ್ಮ ಇನ್ನೊಬ್ಬ ತಮ್ಮಗೆ ಹಾಸ್ಟೆಲಲ್ಲಿ ಓದ್ತಿದ್ದ ದಾವಣಗೆರೆಯಲ್ಲಿ. ಒಬ್ಬ ತಮ್ಮ ಓದಿದ್ರೆ ಸಾಕಂತಂದು ನಮ್ಮ ಅಪ್ಪಗೆ ಹುಷಾರಿರಲಿಲ್ಲ, ಅವಾಗ TB ಕಾಯಿಲೆ ಬಿಡ್ತು. ನಾನು ಬಿಟ್ಬಿಟ್ಟೆ, ನಮ್ಮ ಮನೆ ಬರ್ತಾನೆ ನೋಡಿ ಬಿಟ್ಟು ಮನೇಲೇ ಅಡುಗೆ ಕೆಲಸ ಮಾಡ್ಕೊತ ಇದ್ದೆ. ಏನು ಕೆಲಸ ಮಾಡ್ತಿದ್ರಿ? ಮನೇಲೆ ಅಡುಗೆ ಮಾಡಿ. ಕೂಲಿ ಕೆಲಸ ನೀವು ಹೋಗಿದ್ರಾ? ಇಲ್ಲ, ಹೋಗಿಲ್ಲ. ಮತ್ತೆ ಏನು ಮಾಡಿದ್ರಿ? ಮನೇಲೇ ಇದ್ವಿ. ಮನೇಲೇ ನಮ್ಮ ಅಪ್ಪನ ನೋಡ್ಕೊಳೋದು. ನಮ್ಮ ಅಪ್ಪ ಕೆಲಸ ಇಲ್ಲ, ತುಂಬ ಸುಸ್ತಾಗಿ ನೆಲ ಕಟ್ಟಿಬಿಟ್ಟಿದ್ರು. ಎಷ್ಟು ಸಮಯ ಇದ್ರು? ನಮ್ಮ ತಂದೆ ಒಂದು ವರ್ಷ ತನಕ ನೆಲ ಕಟ್ಟಿದ್ರು. ನಂತರ ಆಮೇಲೆ ತೀರ್ಕೊಂಡೋದ್ರು. ಹಾಗಾದ್ರೆ ನಿಮ್ಮನ್ನು ನಂತರ ಅಮ್ಮನೇ ನೋಡ್ಕೊಂಡಿದ್ದು. ನಾವು ಓದೋದು, ನಮ್ಮ ತಮ್ಮನೂ ಬಿಟ್ಟ, 3ನೇ ತಮ್ಮನು, ನಾನು ಬಿಟ್ಬಿಟ್ವಿ. ಇನ್ನೊಂದು ಸಣ್ಣ ತಮ್ಮ ಓದ್ತಿದ್ದ, ಅವನು ಹಾಸ್ಟೆಲಲ್ಲಿದ್ದ. ಮತ್ತು ನೀವು ಮನೆಯಲ್ಲಿದ್ರಿ? ನೀವು ಮತ್ತೆ ಎಷ್ಟನೇ ವಯಸ್ಸಿನಲ್ಲಿ ಮದುವೆ ಆಯಿತು ನಿಮಗೆ? ನಾವು 8ನೇ ಕ್ಲಾಸ್ ಬಿಟ್ವಿ. 1 ವರ್ಷಕ್ಕೆ ಮದುವೆ ಆಯಿತು. ಒಂದು 14-15 ವರ್ಷಕ್ಕೆ ಮದುವೆ. 14-15 ವರ್ಷ ಮದುವೆ ಆಯಿತು. ಅಂದರೆ ನೀವು ಶಿವಮೊಗ್ಗದ ಹುಡುಗನ ಮದುವೆ ಆದ? ನೀವೇನು ಲವ್ ಮಾಡಿ ಮ್ಯಾರೇಜ್? ಮತ್ತೆ ಅರೇಂಜ್ ಮ್ಯಾರೇಜ್, ತಂದೆ ತಾಯಿ ನೋಡಿದ್ದು. ಏನು ನಿಮ್ಮ ಸಂಬಂಧವ ಹುಡುಗ ಅಲ್ಲ? ಹೇಗೆ? ಮತ್ತೆ ದಾವಣಗೆರೆಗೆ ಮತ್ತೆ ಶಿವಮೊಗ್ಗ ಎಷ್ಟು ದೂರ ಇದೆ? ಎಷ್ಟು ದೂರ ಅಂತ ಗೊತ್ತಿಲ್ಲ. ಯಾರೋ ಪರಿಚಯ ಇದ್ರಂತೆ, ಅವರು ಅಲ್ಲಿ ಪರಿಚಯ ಇದ್ರಂತೆ. ನಮ್ಮಮ್ಮರಿಗೆಲ್ಲ ಪರಿಚಯ ಅವರು. ಅವಾಗ ಬಂದು ಕೇಳಿದ್ರ, ನಮಗೆ ತುಂಬ ಬಡತನ, ನಮಗೇನು ಕೊಡೋಕ್ಕಿದ್ದಿಲ್ಲ, ನಾವು ಇವಾಗಲೇ ಮಾಡಲ್ಲ ಅಂತ ನಮ್ಮಮ್ಮ ತುಂಬ ಇದು ಮಾಡ್ತಿದ್ರು. ಆದರೆ ನೀವರು ನಾವು ಮಾಡ್ಕೊತೀವಿ, ನಮಗೇನು ಕೊಡೋದು ಬೇಡ ಅಂತಂದು ಇವರೇ ಮದುವೆ ಮಾಡ್ಕೊಂಡು. ನಿಮ್ಮ ಹಿನ್ನೆಲೆ ಏನಮ್ಮ? ನಿಮ್ಮ ಹಿನ್ನೆಲೆ, ನೀವು ಯಾವ ಪಂಗಡದಿಂದ ಬಂದಿದ್ದು? ನಾವು ಬೋವಿ ಪಂಗಡದ. ಬೋವಿ ಜನಾಂಗದ. ಮತ್ತೆ ಏನಾಯಿತು? ಮದುವೆ ಹೇಗಾಯಿತು? ಮದುವೆ ಆಯಿತು. ಅದು ಎಲ್ಲಿ ಆಯಿತು? ಒಂದು ಇದರಲ್ಲಿ ಮಾಡಿಕೊಟ್ರು, ಒಂದು ದೇವಸ್ಥಾನದಲ್ಲಿ ಮಾಡಿಕೊಟ್ಟಿದ್ರು ಅವ್ರ ಮದುವೆ. ಅವಾಗ ದೇವಸ್ಥಾನದಲ್ಲಿ ಮಾಡಿಕೊಟ್ಟಾಗ ನಾವು ಅಲ್ಲೇ ಇದ್ವಿ ಒಂದು 3 ತಿಂಗಳು. ಪಾಣಮಠ ಅಲ್ಲಿ ಚನ್ನಗಿರಿಯಲ್ಲಿ ಮದುವೆ ಮಾಡಿಕೊಟ್ಟಿದ್ದು, ಅಲ್ಲಿದ್ವಿ 3 ತಿಂಗಳು. ಆಮೇಲೆ ಈ ಕಡೆ ಬಂದ್ವಿ ಶಿವಮೊಗ್ಗಕ್ಕೆ. ಏನು ಬಂದ್ರಿ? ನಮ್ಮ ಅತ್ತೆ ಮನೆಗೆ. ಅದು ನಮ್ಮ ಮನೆಯವ್ರು ಇದ್ದಾರಲ್ಲ, ಅವರು ದೊಡ್ಡಪ್ಪ ಚಿಕ್ಕಪ್ಪ ಇದ್ದಾರಲ್ಲಿ, ಅಲ್ಲೇ ಅವರೇ ನಾವಿಲ್ಲೇ ಮಾಡೋಣಂತೆ ಚೆನ್ನಾಗಿ ಅಂತಂದು ಅಲ್ಲೇ ಮದುವೆ ಮಾಡಿದ್ರು. ನಂತರ ಶಿವಮೊಗ್ಗಕ್ಕೆ ಬಂದ್ರಿ. ಶಿವಮೊಗ್ಗದಲ್ಲಿ ಏನು ಮಾಡ್ತಿದ್ರು? ಶಿವಮೊಗ್ಗದಲ್ಲಿ ನಿಮ್ಮ ಗಂಡ ಏನು ಮಾಡ್ತಿದ್ರು? ನಮ್ಮ ಮನೆಯವರು ಕೂಲಿ ಕೆಲಸ ಮಾಡ್ತಿದ್ರು. ಕೂಲಿ ಕೆಲಸ? ಅವರು ಕೂಡ ಕೂಲಿ ಕೆಲಸ ಮಾಡಿ. ಏನು ಕೂಲಿ ಕೆಲಸ? ಅಲ್ಲಿ ಇಟ್ಟಿಗೆ ಕೆಲಸ, ಗಾರೆ ಕೆಲಸ ಎಲ್ಲ ಮಾಡ್ತಾರೆ.
ನೀವು ಕೂಡ ಕೂಲಿ ಕೆಲಸಕ್ಕೆ ಹೋಗ್ತಿದ್ದೀರಾ? ಇಲ್ಲ, ಮನೆಗೆ ಇರ್ತಿದ್ವಿ. ನೀವು ಮದುವೆ ಆದ ನಂತರ ಕೆಲಸಕ್ಕೆ ಹೋಗಿಲ್ಲ? ಹೋಗಿಲ್ಲ. ನಿಮ್ಮ ಮನೆಯಲ್ಲಿದ್ರಿ, ಅವ್ರು ದುಡಿತಿದ್ರು, ತಂದು ಹಾಕ್ತಿದ್ರು. ಹೇಗಿತ್ತು ನಿಮ್ಮ ಜೀವಿತ? ಚೆನ್ನಾಗಿ. 3 ಅವ್ರ ಅಣ್ಣ ತಮ್ಮರು, ಒಂದು ತಂಗಿ, ಅವ್ರ ತಂಗಿಗೆ 2 ಮಕ್ಕಳು, ಎಲ್ಲ ಒಂದರಲ್ಲೇ ಇದ್ವಿ. ಅತ್ತೆ ಮಾವ ಎಲ್ಲ ಚೆನ್ನಾಗಿದೆ. ನಿಮ್ಮ ಗಂಡನಿಗೆ ಏನಾದರೂ ಕುಡಿಯುವಂಥ ಅಭ್ಯಾಸ ಇತ್ತಾ? ಆಮೇಲೆ ಫಸ್ಟಿಗೆ ಮದುವೆ ಆದಮೇಲೆ ಕುಡ್ದಿದ್ದಿಲ್ಲ. ಆಮೇಲೆ ಮಕ್ಕಳು 3 ಮಕ್ಕಳು ಆಯಿತು. ಆಮೇಲೆ ಡ್ರಿಂಕ್ಸ್ ಎಲ್ಲ ತುಂಬ ಇದು ಮಾಡಕತ್ತಿದ್ರು. ನಾವು ಯಾವ ವಿಷಯಕ್ಕಾಗಿ ಡ್ರಿಂಕ್ಸ್ ಮಾಡ್ತಿದ್ರು? ಡ್ರಿಂಕ್ಸ್ ಹಂಗೆ ಬೆಳೀತಾ ಅವರು ಪ್ರಪಂಚದ ಲೆಕ್ಕದಾಗೆ ಡ್ರಿಂಕ್ಸ್ ಮಾಡೋದು, ಸಿಗರೇಟ್ ಸೇದೋದು ಎಲ್ಲ ಮಾಡ್ತಿದ್ರು. ಏನು ನಿಮಗೇನು ಹೊಡಿತಿದ್ರ? ಜಗಳ ಇರ್ತಿತ್ತು ತುಂಬ. ನಾವು ಎಲ್ಲಡಿಕೆ ಆಗ್ತಿದ್ವಿ. ನಾವು ತುಂಬ ಎಲ್ಲಡಿಕೆ ಆಗ್ತಾರೆ. ನೀವೇನು ಡ್ರಿಂಕ್ಸ್ ಮಾಡ್ತಿದ್ರ? ಇಲ್ಲ, ಅಪರೂಪಕ್ಕೊಮ್ಮೆ. ಇಲ್ಲ, ನಾ ಆ ಥರನೇ. ಅವರು ಡ್ರಿಂಕ್ಸ್ ಮಾಡ್ತಿದ್ರು. ಅವರು ಡ್ರಿಂಕ್ಸ್ ಮಾಡ್ತಿದ್ರು. ಯಾತಕ್ಕೆ ಜಗಳ ಎಲ್ಲ ಬರ್ತಿತ್ತು? ಆಮೇಲೆ ನಮ್ಮ ಅತ್ತೆ ನಮ್ಮ ಮಾವ ಎಲ್ಲ ಒಂದ್ರಾಗೆ ಇದ್ದೆ. ಆಮೇಲೆ ಬೇರೆ ಬೇರೆ ಆದ್ವಿ. ಆಮೇಲೆ ಡ್ರಿಂಕ್ಸ್ ಮಾಡಕತ್ಬಿಟ್ರು. ನೀವು ಬೇರೆ ಆದ ನಂತರ ಡ್ರಿಂಕ್ಸ್ ಮಾಡಿ ನಾನು ಬೇರೆ ಮನೆ ಮಾಡಿಕೊಂಡ್ರಿ. ಈ ಡ್ರಿಂಕ್ಸ್ ಮಾಡಿ 3 ಮಕ್ಕಳು ನಿಮಗೆ ಆದ್ರಲ್ಲ? 3 ಮಕ್ಕಳು. ಎಷ್ಟು ಮಕ್ಕಳು? ಯಾರ್ಯಾರು? 2 ಗಂಡು 1 ಹೆಣ್ಣು. 2 ಗಂಡು 1 ಹೆಣ್ಣು. ಈಗ ಎಷ್ಟನೇ ವಯಸ್ಸು ದೊಡ್ಡವನಿಗೆ? ಇವಾಗ 13 ವರ್ಷ ದೊಡ್ಡವನಿಗೆ. ಇನ್ನೊಬ್ಬನಿಗೆ 12. ಮೂರನೇ 10 ಹುಡುಗಿ 10ನೇ ವರ್ಷ. ಹೇಗಿತ್ತು ನಿಮ್ಮ ಕುಟುಂಬ? ನೀವು ಮನೆ ಅಂದರೆ ನೀವು ನಿಮ್ಮ ಅಂದರೆ ಗಂಡನ ಮನೆಯಿಂದ ನೀವು ಹೊರಗೆ ಬಂದ್ರಿ, ನೀವು ಸಹ ಬೇರೆ ಮನೆ ಮಾಡ್ಕೊಂಡಿದ್ರಿ. ಹೇಗೆ ನಿಮ್ಮ ಜೀವನ ನಡೀತಿತ್ತು? ಏನು ಜೀವನ ಅಂದರೆ ಪ್ರಪಂಚದ ಲೆಕ್ಕದಲ್ಲಿ ಏನಂದರೆ ಹೊರಗಡೆ ಚೆನ್ನಾಗಿರ್ತಿದ್ವಿ, ಒಳಗಡೆ ತುಂಬ ನೋವು ಅನುಭವಿಸ್ತೀವಿ. ಏನು ನೋವು ಅನುಭವಿಸ್ತಿದ್ರಿ? ಕಷ್ಟ ಇದ್ದಿದ್ದೆ ಮನೆಯಲ್ಲಿ. ಎಷ್ಟೇ ದುಡಿದ್ರೇನೋ ನಿಧಾನ, ಎಷ್ಟು ತುಂಬ ವಿಗ್ರಹಾರ್ಧನೆಗಳಿಗೆ ನಾವು ಇದಾಗ್ಬಿಟ್ಟಿದ್ವಿ. ತುಂಬ ನಾವು ವಿಗ್ರಹಾರ್ಧನೆ ಅಂದರೆ ಪೂಜೆ ಪುನಸ್ಕಾರ ಬರ್ತೀವಿ. ನಮ್ಮ ಮನೆಯೇ ಒಂದು ದೇವಸ್ಥಾನ ಆಗ್ಬಿಟ್ಟಿತ್ತು. ಆ ಥರ ಇದ್ವಿ ನಾವು. ಆ ಥರ ಇದ್ರೂ ಏನೂ ನೆಮ್ಮದಿ ಇರಲಿಲ್ಲ. ತುಂಬ ಮಾಡ್ತಿದ್ವಿ, ಏನೂ ನೆಮ್ಮದಿಲ್ಲ. ದುಡ್ಕೊಂಬಂದ್ರೂ ನೆಮ್ಮದಿ ಇರ್ತಿರ್ಲಿಲ್ಲ. ಡ್ರಿಂಕ್ಸ್ ಮಾಡೋದು, ಸಿಗರೇಟು ಎಲ್ಲ, ಗಂಡ ಹೆಂಡತಿ ಮಧ್ಯೆ ಜಗಳ ಇದ್ದವೆ. ಒಂದಿನ ಚೆನ್ನಾಗಿದ್ರೆ ಒಂದಿನ ಚೆನ್ನಾಗಿರ್ತಿರ್ಲಿಲ್ಲ. ನನಗೆ ತುಂಬ ಹೊಟ್ಟೆ ನೋವು ಅಂದರೆ ಹೊಟ್ಟೆ ನೋವು. ನಾನು ಅಷ್ಟೊಂದು ಪೂಜೆ ಮಾಡಿದ್ರೆ ಹೊಟ್ಟೆ ನೋವಿಗೆ ನಾನು ತುಂಬ ಹಾಸ್ಪಿಟ್ಲಿಗೆ ಹೋಗ್ತಿದ್ದೆ. ಅವ್ರು ಡಾಕ್ಟ್ರ್ ಹೇಳೋರು, ನಿನಗೆ ಗರ್ಭಕೋಶ ಆಪ್ರೇಷನ್ ಮಾಡಬೇಕು ಅಂತ ಹೇಳೋರು. ಆಮೇಲೆ ನಾನು ಟ್ಯಾಬ್ಲೆಟ್ಸ್ ಎಲ್ಲ ತೊಗೊತಿದ್ದೆ. ಆದ್ರೂ ತುಂಬ ಸ್ವಲ್ಪನೂ ಚೆನ್ನಾಗಾಗ್ತಿರ್ಲಿಲ್ಲ. ನನ್ನ ಮಗಳಿಗೂ ಅಷ್ಟೇ, ಚಿಕ್ಕವಳಿಗೆ. ಅವಳಿಗೆ ತುಂಬ ಭಾಳ, ಅವಳು 1 ವಾರ ಚೆನ್ನಾಗಿದ್ರೆ 1 ವಾರ ಚೆನ್ನಾಗಿರ್ತಿರ್ಲಿಲ್ಲ. ತುಂಬ ಒಂದು ದೇವಸ್ಥಾನ ಬಿಟ್ಟಿಲ್ಲ. ಆ ಥರ ದೇವಸ್ಥಾನಗಳಿಗೆ ಅವಕ್ಕೆಲ್ಲ ತುಂಬ ಕರ್ಕೊಂಡು ಹೋಗ್ತಿದ್ದೆ. ಆದ್ರೂ ಏನು ಚೆನ್ನಾಗ್ತಿದ್ದಿಲ್ಲ. ಮತ್ತೆ ಕೇಳಿದರೆ ಹೋಗಿ ದೇವ್ರ ಹತ್ರ ಕೇಳಿದರೆ ಚೆನ್ನಾಗಾಗ್ತೈತೆ, ಆ ಥರ ಇದಾಗ್ತಿತ್ತು ಅಷ್ಟೇ, ಚೆನ್ನಾಗ್ತೈತೆ, ಒಂದೇ ದಿನಕ್ಕೆ ಚೆನ್ನಾಗಾಗಲ್ಲ ಅಂತ ಹೇಳೋದು. ನಾವು ನಂಬಬೇಕಲ್ಲವ, ನಮಗೇನು ಗೊತ್ತಿರಲಿಲ್ಲ, ಪ್ರಪಂಚದಲ್ಲಿ ಆಗ್ತಿದ್ದು ಗೊತ್ತಿರಲಿಲ್ಲ. ಆಮೇಲೆ ನಮ್ಮ ಮೈದನರು, ನಮ್ಮ ನಾದಿನರೆಲ್ಲ ರಕ್ಷಣೆ ಹೊಂದಿದ್ರು ಏಸಪ್ಪನಿಗೆ. ನಾನು ತುಂಬ ಅವರಿಗೆ ದ್ವೇಷ ಮಾಡ್ತಿದ್ದೆ. ಒಂಥರ ನಾನು ಒಂಥರ ಐ ಲೆವೆಲ್ ಹೋಗ್ತಿದ್ದೆ. ಅವ್ರನ್ನೊಂಥರ ಮಾದ್ರ ಥರ ಕೀಳಾಗಿ ನೋಡ್ತಿದ್ದೆ. ಯಾವ ಥರ? ಮಾದ್ರಕ್ಕಿಂತ ಕೀಳಾಗಿ ನೋಡ್ತಿದ್ದೆ ನಾನು. ತುಂಬ ಅವ್ರನ್ನ ಒಂಥರ ದ್ವೇಷ ಮಾಡ್ತಿದ್ದೆ. ಅವರು ನೀರು ಮುಟ್ಟಿದ್ರೆ ನನಗೆ ಕುಡಿಯೋಂಗೆ ಆಗ್ತಿರ್ಲಿಲ್ಲ. ಅವ್ರನ್ನ ಒಳಗೆ ಸೇರಿಸ್ಕೊತಿದ್ದಿಲ್ಲ, ಅವ್ರ ಮನೆ ಒಳಗೆ ನಾವು ಹೋಗ್ತಿರ್ಲಿಲ್ಲ. ನನ್ನ ಮಕ್ಕಳು ಹೋದ್ರೂ ಹೊಡೆದು ಕರ್ಕೊಂಬರ್ತಿದ್ದೆ ನಾನು. ಹೊಡೆದು ಕರ್ಕೊಂಬಂದು ನಾನು ಹೇಳ್ತಿದ್ದೆ. ಹತ್ರ ಇತ್ತು ಮನೆ? ಹತ್ರದಲ್ಲಿತ್ತು. ನಾವು ಇಲ್ಲಿದ್ರೆ ಒಂದು ಸ್ವಲ್ಪ ಆ ಕಡೆ ನಮ್ಮ ಮೈದನರು ನಮ್ಮ ಹತ್ತಿರಲ್ಲ ಇದ್ರು. ಆ ಥರ ಮಾಡ್ತಿದ್ವಿ. ಆಮೇಲೆ ಒಂದು ದಿನ ನಮ್ಮ ಮನೆಯವ್ರಿಗೆ ನಿಮ್ಗೆ ಗೊತ್ತಾ ಅವ್ರು ಹೇಗೆ ಕಂಡುಕೊಂಡು ಯಾವ ವಿಷಯಕ್ಕಾಗಿ ನಿಮ್ಗೆ ಗೊತ್ತಿತ್ತಾ? ಯಾತಕ್ಕಾಗಿ? ಅವರು ಬಡತನದಾಗಿದ್ದಾರೆ. ಅವರು ಅನುಭವಿಸ್ತಿದ್ದರು. ತುಂಬ ಮೈ ಮೇಲೆ ದೆವ್ವ ಬಂದು ಅವ್ರಿಗೆ ಇದು ಮಾಡೋರು ನೋಡ್ತಿದ್ವಿ. ನೋಡಿದ್ರೇನು ಅಂದರೆ ದೆವ್ವ ಬಂದ ನಂತರ ಅವ್ರ ಮನೇಲಿ ಏನೋ ಸಮಸ್ಯೆ ಆಗ್ತಿತ್ತಾ? ಮನೇಲಿ ಏನಂದರೆ ಆಮೇಲೆ ಫಸ್ಟಿಗೆ ನೋಡ್ತಿದ್ವಿ, ದೆವ್ವ ಎಲ್ಲ ಬರ್ತಿದ್ವು. ದೆವ್ವ ಬಂದಮೇಲೆ ನೋಡಿದಾಗ ಆಮೇಲೆ ಅವರು ಏಸಪ್ಪನ ಹೋದ್ಮೇಲೆ ಚೆನ್ನಾಗಾದ್ರು. ಆದರೆ ನಾನು ಪೂಜೆ ಮಾಡ್ತಿದ್ನಲ್ಲ, ಅವ್ರದ್ದೊಂಥರ ಕೀಳು ದೇವ್ರಿದ್ದಂಗೆ. ಏಸಪ್ಪ ಅಂದರೆ ಕೀಳಿದ್ದಂಗೆ, ನಮ್ಮ ದೇವರೇ ಶ್ರೇಷ್ಠ ಅಂತ ನಾನು ಇದು ಮಾಡ್ತಿದ್ದೆ. ಆಮೇಲೆ ಅವರು ದ್ವೇಷ ಮಾಡ್ತಾ ನಮಗೆ ಒಂದು ದಿವಸ ಗೊತ್ತಾಯ್ತು ನನಗೆ. ನಮ್ಮ ಮನೆಯವ್ರಿಗೆ ತುಂಬ ದೆವ್ವಗಳು ಬೆನ್ನತ್ಕೊಂಡು ದೆವ್ವ ಬಂದು ನಮ್ಮ ಮನೆಯವರು ಕಳ್ಳಿ ಮುರಿದಾಕೊಂತ ಸಿಗ್ಲಿಲ್ದಂಗೆ ಜಾಗಕ್ಕೆ ಹೋಗೋದು, ಬಾವಿ ಮೇಲೆ ನಿಂತ್ಕೊಂಡು ಬಾವಿ ಬೀಳಕ್ಕೆ ಹೋಗೋದು. ಆಮೇಲೆ ಇದು ನ್ಯಾಲ್ಗೆ ತಕ್ಕಂದು ಎಲ್ಲರನ್ನ ಎದುರಿಸೋದು, ತುಂಬ ಆಟ ಆಡಿಸ್ಬಿಡ್ತು. ಆಮೇಲೆ ಇವು ಎಷ್ಟು ಸಮಯ ಹಾಗಾಯಿತು? ಒಂದು 5-6 ಸಮಯ ಹಂಗಾಯ್ತು. ನಾನು ಹಂಗಾದ್ರೆ ನಾನು ನಂಬಲಿಲ್ಲ.
ನಾನು ಹೇಳ್ತಾಯಿದ್ರು, ನನಗೆ ಏಸಪ್ಪನ ಬಗ್ಗೆ ಹೇಳ್ತಾಯಿದ್ರು. ಯಾರು? ನಮ್ಮ ಇದನ್ನ ಅಲ್ಲಿ ನಮ್ಮ ಸೋಮಿಕೊಪ್ಪದಾಗೆ ತುಂಬ ಜನ ಮೈದುನ ಹೇಳ್ತಿದ್ದ. ನಿಮ್ಮ ಗಂಡನಿಗೆ ಸಮಸ್ಯೆ ಬಂತಲ್ಲ, ದೆವ್ವ ಬಂತಲ್ಲ, ದೆವ್ವ ಬಂದಾಗ ನೀವು ಕೈ ಮುಗಿಲಿಲ್ವಾ? ಏನು ಹೌದು, ದೇವರು ಬರ್ತಾರಲ್ಲ. ನಾವು ಹೆದರ್ಕೊಂಡ್ಬಿಟ್ಟು ದೇವ್ರು ಅಂತಂದೇ ನಾವು ತಿಳ್ಕೊಂಡಿದ್ದು. ಅದು ಕೇಕೆ ಹೊಡೆಯೋದು, ನಾನು ತಾನೋಗಿ ನಾನು ನಿನ್ನ ಬಿಡಲ್ಲ ಅಂತಂದು ಹೋಗ್ತೀನಿ ಅಂತ ಕೇಕೆ ಹೊಡೆಯೋದು. ಆಮೇಲೆ ಇವ್ರು ನೋಡಿದ್ವಲ್ಲ ನಾವು, ಇವ್ರು ತುಂಬ ಅನುಭವಿಸ್ತಿದ್ದಾರನ್ನ. ಆಮೇಲೆ ನಾನೇ ಏಸಪ್ಪನಿಗೆ ನಾನೇ ಅಡ್ಡ ಬಿದ್ದೆ. ಬಂದು ಕರ್ಕೊಂಬಂದಾಗ ಸೀದಾ ಬಂದದು ಏಸಪ್ಪನ ಮುಂದೆ ನಿಲ್ಲೇ ಇಲ್ಲ. ಅಲ್ಲ, ನೀವು ಯಾಕೆ ಹೇಗೆ ಬಂದು ಈಗ ನಿಮ್ಮ ಭಾವ ಅವರನ್ನೆಲ್ಲ ದ್ವೇಷ ಮಾಡ್ತಿದ್ರಿ, ಮತ್ತು ನೀವೇ ಹೇಗೆ, ನಿಮಗೆ ಹೇಗೆ ಅದು ಒಪ್ಪಿಗೆ ಆಯಿತು? ದೇವಸ್ಥಾನಕ್ಕೆಲ್ಲ ಕರ್ಕೊಂಡು ಹೋಗ್ತಿದ್ದೆ. ಕರ್ಕೊಂಡು ಹೋದಾಗ ಭಾಳ ಅದು ಇದು ಕೇಳೋರು, ಎಲ್ಲ ಕೊಡಿಸ್ತಿದ್ದೆ, ಎಲ್ಲ ಕೇಳಿಸ್ದೆ, ಎಲ್ಲ ಕಾಣಿಕೆಗಳೆಲ್ಲ ಕೊಡ್ತಿದ್ದೆ. ಆದ್ರೂ ಒಂದು ಸ್ವಲ್ಪನೂ ಚೆನ್ನಾಗಿ ಆಗ್ತಿರ್ಲಿಲ್ಲ. ಆ ಥರ ಒಂದು 5-6 ಸತಿನೂ ಹಂಗಾಯಿತು. ಆಮೇಲೆ ಇವ್ರಿಗೆ ತಪ್ಪಿದ್ರೆ ಮಕ್ಕಳಿಗೆ ತಪ್ಪಿದ್ರೆ ಇವ್ರಿಗೆ ಆಗ್ತಿತ್ತು. ಆ ಥರ ಆಗ್ತಿತ್ತು. ತುಂಬ ಅನುಭವಿಸ್ಬಿಟ್ಟೆ. ಎಷ್ಟು ಪೂಜೆ ಮಾಡ್ತೀನೋ ಅಷ್ಟು ಇನ್ನೂ ಇದು ಕಷ್ಟನೇ ಬಂತು ಹೊರತು ಒಂದು ಸ್ವಲ್ಪನೂ ಸುಖನೇ ಬರಲಿಲ್ಲ. ಲಾಸ್ಟಿಗೆ ಏಸಪ್ಪನ ಹತ್ರ ಹೋಗ್ಬೇಕಂತಂದು ಆಗ ಮನಸ್ಸು ಮಾಡಿದೆ. ಅವ್ರ ಹತ್ರ ಹೇಳಿದ್ರ ನೀವು? ನಿಮ್ಮ ಯಾರು? ಅವರು ಬಂದಿದ್ರು, ಅಣ್ಣಲ್ಲ, ಅವರು ಅಣ್ಣ ತಮ್ಮರೆಲ್ಲ ಬಂದಿದ್ರು. ಬಂದಾಗ ಏಸಪ್ಪನ ಹತ್ರ ಕರ್ಕೊಂಬಂದಾಗ ಏಸಪ್ಪನ ಹತ್ರ ಮುಂದೆ ನಿಂತಾಗ ಅದು ಬಂದು ಕೇಕೆ ಹೊಡೆದು ಎಲ್ಲಿ ಯಾವ ದೇವಸ್ಥಾನಕ್ಕೆ ಬಂದ್ರೂ ಅದು ಕೇಕೆ ಹೊಡಿಲಿಲ್ಲ, ಬರಲಿಲ್ಲ. ಅದು ಮನೆ ಅಲ್ಲಿದ್ದ ಬರ್ತಿದ್ದಿಲ್ಲ, ಮನೆಗೆ ಹೋದ ಬರೋದು ಕೇಕೆ ಹೊಡೆಯೋದು, ಅಲ್ಲಿದ್ರೂ ಕೇಕೆ ಹೊಡೆಯೋದು, ಸುಮ್ಮನೆ ಆಗ್ಬಿಡೋದು. ಅವ್ರೇನು ಮಾಡ್ತಿರ್ಲಿಲ್ಲ. ಹೋಯ್ತು ಅನ್ನೋರು ಅದು ಹೋಗ್ತಿರ್ಲಿಲ್ಲ, ಮತ್ತೆ ಮನೆಗೆ ಹೋದ ಬರೋದು, ಅದು ಆ ಥರ ಮಾಡ್ತಿತ್ತು. ಆಮೇಲೆ ಏಸಪ್ಪನ ಹತ್ರ ಒಂದೇ ಸತಿ ಬಂದ್ವಿ. ಒಂದೇ ಸತಿಗೆ ನಾನು ಈಗ ಬರೋದೇ ಇಲ್ಲ, ಹೋಗ್ತೀನಿ ನಾನು, ಇನ್ನೊಂದು ಸತಿ ಬರಲ್ಲ ಅಂತ ಕೇಕೆ ಹೊಡ್ಕೊಂಡು ಹೋಗ್ತೀನಿ. ಆವಾಗ ನನ್ನ ಮಗಳಿಗೆ ತುಂಬ ಹುಷಾರಿರ್ತಿರ್ಲಿಲ್ಲ. ಅವಳಿಗೂ ಅಷ್ಟೇ, ಅವತ್ತೇ ಲಾಸ್ಟು. ಅವತ್ತಿಗೆ ಎಲ್ಲ ಕಿತ್ತು ಬಿಸಾಕಿ ಮನೆಗಿಲ್ದೆಲ್ಲ ನಾನೇ ತೆಗ್ದಾಕಿದ್ದೀವಿ. ಅದು ದೇವ್ರಾಗಿದ್ರೆ ಏನಾರ ಮಾಡ್ಬೇಕಲ್ಲ. ನಾನು ಅಷ್ಟೊಂದು ಪೂಜೆ ಮಾಡಿದ್ದೀನಲ್ಲ. ಕಡೆಗೆ ನನ್ನ ಏಸಪ್ಪ, ನನ್ನ ಸರ್ವಶಕ್ತನ ಇದೆ ಏಸಪ್ಪ, ನನಗೆ ಬಲ ಕೊಟ್ಟರು. ಎಲ್ಲ ಮಗಳಿಗೆ ಸೌಖ್ಯ ಆಯಿತು, ಮಕ್ಕಳಿಗೆ ಸೌಖ್ಯ ಆಯಿತು, ನಮ್ಮ ಯಜಮಾನ್ರ ಸೌಖ್ಯ ಆಯಿತು, ನಮ್ಮ ಕುಟುಂಬ ಇವಾಗ ಸಂತೋಷದಾಗಿ. ಎಷ್ಟು ವರ್ಷ ಆಯ್ತು ಇದಾಗಿ? ಇವು 3 ವರ್ಷ ಆಯ್ತು ಇವಾಗ ನಾನು ಏಸಪ್ಪನ ಕಂಡು. 3 ವರ್ಷದಿಂದ ನಿಮ್ಮ ಕುಟುಂಬದ ಸಮಾಧಾನ ನಿಮ್ಮ ಗಂಡ ಕೂಡ ಒಳ್ಳೆ ಸರಿಯಾಗಿದ್ರು, ಚೆನ್ನಾಗಿದೆ. ನಿಮ್ಮ ಮಗಳು ಕೂಡ ನಮಗೆ ಮೇಘನ್ ಹಾಸ್ಪಿಟಲ್ ಕೆಲಸ ಸಿಕ್ತು. ಯಾರಿಗೆ? ನಮ್ಮ ಯಜಮಾನ್ರಿಗೆ. ಈಗ ನೀವು ಕೂಡ ಕೆಲವು ಹೊಟ್ಟೆ ನೋವು? ಇಲ್ಲ, ಅದೇನಿಲ್ಲ. ಆ ಏಸಪ್ಪನ ಯಾವಾಗ ಕಂಡ್ಕೊಂಡ್ವ, ನಮ್ಮ ಮಕ್ಕಳಿಗೆ ಆಗಲಿ, ನಮಗೆ ಆಗಲಿ, ನಮ್ಮ ಮನೆಯವ್ರಿಗೆ ಆಗಲಿ, ಯಾವ ರೋಗನೂ ಒಂದು 100 ರೂಪಾಯಿ ಅಷ್ಟು ನಾನು ಹಾಸ್ಪಿಟ್ಲಿಗೆ ಇವತ್ತಿನವರೆಗೂ ಇಟ್ಟಿಲ್ಲ. 3 ವರ್ಷದಿಂದ. ಪ್ರೈಸ್ ಗಾಡ್. ಈಗ ನೀವು ಅಷ್ಟು ಅವರನ್ನು ವಿರೋಧ ಮಾಡ್ತಿದ್ರಿ, ನೀವು ಭಾವ ಮೈದನನ್ನು. ಈಗ ನಂತರ ಅವ್ರು ನೀವು ಕೂಡ ಎಷ್ಟು ಸಮಯ ಕಂಡುಕೊಂಡ್ರಿ. ಈಗ ನಿಮ್ಮ ಸಪೋರ್ಟ್ಗೆ ಕೆಲವು ಜನರು ಇಲ್ವ ಅಲ್ಲಿ? ತುಂಬ ಹೇಳೋರು ನಮಗೆ, ಅಯ್ಯೋ ನೀವು ಆವಾಗಿದ್ದಾಗಲೇ ನಾವು ಏಸಪ್ಪನ ಬಂದಾಗ ಚೆನ್ನಾಗಿದ್ದಾವೆ, ನೀವು ಆವಾಗಲೇ ಚೆನ್ನಾಗಿದ್ರು ಅಂತ ನಮಗೆ ತುಂಬ ಶೋಧನೆ ಬಂತು. ಶೋಧನೆ ಬಂದ್ರೂ ನಾನು ಏನಂದರೆ ನಾನು ಯಾವ ದೇವ್ರು ನಂಬ್ತೀನೋ ಒಂದು ಪಟ ನಂಬಿದರೆ ನಾನು ನಂಬಿಡ್ತೀನಿ, ನಂಬಲಿಲ್ಲ ಅಂದರೆ ನಾನು ನಂಬೋದೇ ಇಲ್ಲ. ನಾನೊಂದು ಮನುಷ್ಯನಾಗಲಿ ಅಷ್ಟೇ, ಅವ್ರು ನಂಬೇಕಾ ನಾನು ನಂಬಬೇಕು, ಇಲ್ಲಾಂದರೆ ನಾನು ನಂಬೋದೇ ಇಲ್ಲ, ನಾನು ಪರೀಕ್ಷೆನೂ ಮಾಡಲ್ಲ. ಆ ಥರ ನಾನು ಎಷ್ಟು ಜನ ಹೇಳಿದ್ರು, ಯಾರೇ ಹೇಳಿದ್ರು, ಎಷ್ಟು ಏನು ಹೇಳ್ತಿದ್ರು ಜನರು ನಿಮಗೆ? ಹೋಗಬೇಡ, ಜಾತಿಗೆ ಬಿಟ್ಟು ಜಾತಿಗೆ ಹೋಗ್ತಿದ್ದೀನಿ ನೀನು, ಆ ಕಡೆ ಕ್ರಿಶ್ಚಿಯನ್ ಇದು ಮಾಡ್ತಿದ್ದಾರೆ ಎಲ್ಲ, ತುಂಬ ಅವರು ಮಾದೃಕಿನ ಕಡೆ, ಅವ್ರ ಮನೆ ನೀರು ಕುಡಿಯಲ್ಲ, ಹೋಗಬೇಡ ಅಂತಂದು ತುಂಬ ಹೇಳಾರು ನನಗೆ. ಅಲ್ಲ, ನೀನು ಅಂತಂಥ ದೇವರೆಲ್ಲ ನಂಬ್ತಿದ್ದೆ, ನೀನು ಆ ಥರ ಬಿಟ್ಟು ನೀನು ಈ ದೇವ್ರಿಗೆ ಹೋಗ್ತಿದ್ದೀಯಲ್ಲ, ಅಂಥ ದೊಡ್ಡ ದೇವ್ರಕ್ಕಿಂತ ಏಸಪ್ಪ ಅಂತ ತುಂಬ ಹೇಳಾರು. ನಾನು ಒಂದೇ ಮಾತಂದೆ, ನಾನು ಎಲ್ಲೋದ್ರೇನು ನಮ್ಮ ಯಜಮಾನ್ರಿ ಮೈ ಮೇಲೆ ಬಿಟ್ಟು ಹೋಗಲಿಲ್ಲ, ನನ್ನ ಮಗಳನ್ನ ಸೌಖ್ಯ ಮಾಡಿಲ್ಲ ಎಲ್ಲೋದ್ರೇನು. ನಾನು ಅಷ್ಟೊಂದು ದುಡ್ಡು ಖರ್ಚು ಮಾಡಿದೆ, ನನಗೆಲ್ಲೂ ಆಗಲಿಲ್ಲ. ಒಂದೇ ದೇವ್ರನ್ನು ಬಂದು ಬರೀ ನಮ್ಮ ಮೈ ಮೇಲೆ ಬಂದು ಬಿಡ್ಸೋಕ್ಕಾಗಲಿಲ್ಲ ನನ್ನ ಗಂಡ ಮೇಲಿರೋದು. ಆದರೆ ನನ್ನ ಏಸಪ್ಪ ಬರೀ ಅಲ್ಲಿ ಹೋಗಿದ್ದು ಕುಟ್ಲೆ ಮನೆಗೆ ಒಂದು ಚರ್ಚಿಗೆ ಹೋದ್ಕಿಟ್ಲೆ ಅಲ್ಲಿ ಕೇಕೆ ಹೊಡ್ಕೊಂಡು ಹೋಯ್ತು ನಾನು ಬರಲ್ಲ ಅಂತ. ಅದನ್ನ ನಂಬ್ತೀನಿ. ಎಷ್ಟು ಹಣ ಖರ್ಚು ಮಾಡಿದ್ರಿ ಚರ್ಚಿಗೆ ಬಂದು? ಏನೋ ಹಣ ಖರ್ಚು ಮಾಡಿದ್ರಾ? ಇಲ್ಲ, ಅದು ಏಸಪ್ಪ ಬಿಟ್ಟು ಸೇವಕರು ಪ್ರಾರ್ಥನೆ ಬಿಟ್ಟು ಹೋಯ್ತಲ್ಲ, ಏನಾದರೂ ದುಡ್ಡು ಕೊಟ್ರ ನೀವು ಸೇವಕರಿಗೆ? ಇಲ್ಲ, 1 ರೂಪಾಯಿನೂ ಏನಿಲ್ಲ. ನಮ್ಮ ರಾತ್ರಿ 12 ಗಂಟೆಗೆ ಒಂದು ಸ್ವಲ್ಪ ಹುಷಾರಿಲ್ಲ ಅಂತಂದ್ರೇನು ಸೇವಕರುಗಳಿಗೆ ಫೋನ್ ಮಾಡಿದ್ರೇನು ಫೋನ್ನಾಗೆ ನಮಗೆ ಸಮಾಧಾನ ಹೇಳ್ತಿದ್ರು.
ತುಂಬ ಆಮೇಲೆ ಏಸಪ್ಪನ ಮೇಲೆ ನಂಬಿದ ಮೇಲೆ ಒಂದು 15 ದಿನ ಆದಮೇಲೆ ತುಂಬ ಶೋಧನೆ ಬಂತು. ಏನು ಶೋಧನೆ ಬಂತು? ಊಟಕ್ಕೆ ಇಲ್ದಂಗಾಯ್ತು. ಎಲ್ಲರೂ ಎಲ್ಲರೂ ಹಣ ಕೊಡೋ ಅಂತಾರೋ ಕೊಡಲಿಲ್ಲ ನಮಗೆ. 1 ರೂಪಾಯಿಗೂ ಅಲ್ಲಲ್ಲ ಅಂದ್ಬಿಟ್ವಿ. ಆಮೇಲೆ ತುಂಬ ಮನೆಗೆ ಒಂಥರ ಗಾಬರಿ 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 ಗಾಬರಿ, ಏನೋ ಎತ್ಲಾಗೋ ಒಂಥರ ಏನೋ ಏನಾಗ್ತಿತ್ತೋ ಏನೋ, ಊಟಕ್ಕಿಲ್ದಂಗೆ ಆದ್ವಿ. ಈ ದೇವ್ರ ನಂಬಿ ನಮಗೆ ಊಟಕ್ಕಿಲ್ದಂಗೆ ಆಯ್ತೇನಪ್ಪ, ನಾವು ಈ ದೇವ್ರ ನಂಬಿದ್ಕೆ ಹಿಂಗೆ ಆತೇನಪ್ಪ, ಆ ಥರ ಶೋಧನೆ ಬಂದು ನಮಗೆ. ದೇವ್ರ ನಂಬಾರ್ದು, ಅವ್ರು ಕಣ್ಕೊಂಬಾರ್ದು ದೇವ್ರನ್ನ. ಹಾಗೆ ಮನಸ್ಸಿಗೆ ಬರಬೇಕು, ಅಯ್ಯೋ ನಾವು ಈ ದೇವ್ರು ಬಿಟ್ಟು ಈ ದೇವ್ರಿಗೆ ಹೋಗಿದ್ಕೆ ನಮಗೆ ಈ ಥರ ಆಯಿತು ಅಂತ ನಾವೇ ಅನ್ಕೊಬೇಕು, ನಾವು ಬಿಟ್ಬಿಡ್ಬೇಕು. ಆ ಥರ ಎಲ್ಲ ಶೋಧನೆ ಬಂತು. ಆದರೂ ಮನಸ್ಸಿಗೆ ಬಂದ್ರೇನು ನಮ್ಮ ಯಜಮಾನ್ರು, ನಾವು ಮನಸ್ಸಿಗೆ ಬಂದ್ರೇನು ಊಟಕ್ಕಿಲ್ಲ ಅಂದ್ರೂ ಪರವಾಗಿಲ್ಲ, ಇವ ನಂಬಿದೀವ, ಇದ್ರೇನು ಇರೋಣ, ಇಲ್ಲಾಂದ್ರೆ ಸತ್ರ ಒಂದೇ ಸತಿಗೆ ಸಾಯನ ಅಂತ ಯಜಮಾನ್ರು ನಾವು ಒಂದೇ ಡಿಸೈಡ್ ಮಾಡ್ಕೊಂಡ್ವಿ. ಎಷ್ಟು ದಿವಸ ಊಟಕ್ಕೆ ಇರಲಿಲ್ಲ ನಿಮ್ಗೆ ಸರಿಯಾಗಿ? ನಮಗೆ ಒಂದು 8 ದಿನ, ಒಂದು 15 ದಿನ ಆ ಥರ ಆಯಿತು. ಆ ಥರ ತುಂಬ ಶೋಧನೆ ಬಂತು. ಕೆಲಸ ಇರಲಿಲ್ಲ, ಕೆಲಸನೇ ಇಲ್ಲ. ಕೆಲ್ಸಕ್ಕೆ ಹೋಗೋಕ್ಕೆ ಕಾಲೇ ಇರಲಿಲ್ಲ ನಮ್ಮ ಮನೆಯವ್ರಿಗೆ. ಈ ಕಾಲು ನಡೆಯೋಕ್ಕೆ ಬರ್ತಿರ್ಲಿಲ್ಲ, ಆ ಥರ ಆಗಿತ್ತು. ಅಂದರೆ ಯೇಸುಸ್ವಾಮಿ ನಂಬಿದ ನಂತರ ಆ ಥರ ಒಂಥರ ಕಾಲು ಇಲ್ದಂಗೆ ಬಿಡೋದು ಊಟಕ್ಕೆ. ಆಮೇಲೆ ನಾನು ಕೆಲಸಕ್ಕೆ ಹೋಗೋದಿಲ್ಲ, ಆತು ನಮ್ಮದೆಲ್ಲ ಜೀವನ ಮುಗೀತು. ಆಮೇಲೆ ದೇವರು ಒಂದು 8 ದಿನ ಆ ಥರ ನಾವು ಅದೇ ಶೋಧನೆ ನೀರು ಕುಡ್ಕೊಂಡಾಗಲಿ ಇರೋಣ ಅಂತಂದು ಜೀವನ ಮಾಡಿದ್ವಿ. ಆಮೇಲೆ ನಮ್ಮ ಜೀವನ ಇವಾಗ ತುಂಬ ಚೆನ್ನಾಗಿದ್ದೀವಿ. ಟ್ಯಾಕ್ರಿ ಕೊಟ್ಟಿದ್ದಾರೆ ಸಣ್ಣ ಪರೀಕ್ಷೆ ಅಲ್ಲಿ ಬಂತು. ಅದೊಂದೇ ಶೋಧನೆ ಪರೀಕ್ಷೆ. ಯಾಕಂದ್ರೆ ನೀವು ನಿಮ್ಮ ಗಂಡನಿಗೆ ಸೌಖ್ಯ ಆಯ್ತು, ದೀಕ್ಷಾತನ ತಕ ಆ ಥರ ಶೋಧನೆ. ನಿಮ್ಮ ಗಂಡನಿಗೆ ಸೌಖ್ಯ ಆಯ್ತು, ನಿಮ್ಮ ಮಗಳಿಗೆ ಸೌಖ್ಯ ಆಯ್ತು, ನಿಮಗೆ ಬಿಡುಗಡೆ ಆಯ್ತು, ಕುಟುಂಬದ ಸಮಾಧಾನ ಆಯ್ತು. ನೀವು ಮತ್ತೆ ಕೂಡ ಯೇಸುಸ್ವಾಮಿಗಾಗಿ ನಿಲ್ತಾರ ಅಂತ ಸ್ವಲ್ಪ ಅಂತ ಒಂದೇ ಪರೀಕ್ಷೆ ಒಂದು ಬಂತು. ಆ ಪರೀಕ್ಷೆಯಲ್ಲಿ ಒಂದು ವೇಳೆ ನೀವು ಫೇಲ್ ಆಗಿದ್ರೆ ನಿಮ್ಮ ಜೀವಿತದಲ್ಲಿ ತುಂಬ ಕಷ್ಟ ಅನುಭವಿಸ್ತೀರಿ. ಆ ಪರೀಕ್ಷೆಯಲ್ಲಿ ನೀವು ಪಾಸ್ ಆದ್ರಿ ಅಲ್ಲ, ಪಾಸಾದ ನಿಮಿತ್ತವಾಗಿ ಸಂತೋಷವಾಗಿದ್ದೀವಿ. ಸಂತೋಷ ಅಲ್ಲ, ದೇವರಿಂದನೇ ನಾನು ಈ ಥರ ಇರೋದು. ಇಲ್ಲಾಂದರೆ ನಾವು ಸತ್ತು ನಮ್ಮದು ಬೆಲ್ಗ ಕೂಡ ಸಿಗ್ತಿರ್ಲಿಲ್ಲ, ಆ ಥರ ಇರ್ತಿದ್ವಿ. ಈಗ ನಿಮ್ಮನ್ನು ನೋಡಿದ ಜನರು ಏನು ಹೇಳ್ತಾರೆ? ಇವಾಗ ಎಲ್ಲ ನೋಡಿದ ಜನಗಳೆಲ್ಲ ಚೆನ್ನಾಗಿದ್ದಾರೆ, ಏಸಪ್ಪನ ನಂಬಿದ ಮೇಲೆ ತುಂಬ ಚೆನ್ನಾಗಿದ್ದಾರೆ ಅಂತಂದು ನಮ್ಮ ಊರಾಗೆಲ್ಲ ಏಸಪ್ಪನ ಮಕ್ಕಳು ತುಂಬ ಚೆನ್ನಾಗಿದ್ದಾರೆ ಅಂತ ಮಾತಾಡ್ತಾರೆ. ನಿಮ್ಮ ಮೂಲಕ ಯಾರಾದರೂ ಚರ್ಚೆಗೆ ಬಂದಿದ್ದಾರಾ? ತುಂಬ ಜನ ರಕ್ಷಣೆ ಹೊಂದಿದ್ದಾರೆ. ತುಂಬ ಜನ ಒಂದು 20-25 ಮಂದಿ ರಕ್ಷಣೆ ಹೊಂದಿದ್ದಾರೆ. ಅಂದರೆ ನಿಮ್ಮ ಸಾಕ್ಷಿ ಜನರಿಗೆ ಹೇಳ್ತೀರಾ ನೀವು? ನಿಮ್ಮನ್ನು ನೋಡಿದ ಜನರು ಕೂಡ ನಮ್ಮನ್ನು ನೋಡಿದ್ರು ಕೂಡ ಜನ ಕೂಡ ಆ ಥರನೇ ಮಾತಾಡ್ತಾರೆ. ನೀವು ಜನರಿಗೆ ನೀವು ನಿಮ್ಮ ಸಾಕ್ಷಿಯನ್ನು ಹೇಳ್ತೀರಿ? ಹೇಳ್ತೀವಿ. ತುಂಬ ಹೇಗಿದೆ ನಿಮ್ಮ ಕುಟುಂಬ ಜೀವಿತದಲ್ಲಿ? ತುಂಬ ಚೆನ್ನಾಗಿದೆ, ಏಸಪ್ಪನ ದಯೆ ಕೂಡ ಚೆನ್ನಾಗಿದೆ. ನಿಮ್ಮ ಗಂಡ ಕೂಡ ಕೆಲಸಕ್ಕೆ ಹೋಗ್ತಾ ಇದ್ದಾರೆ ಮೇಘನ ಹಾಸ್ಪಿಟಲ್ ಕೆಲಸ. ಈಗ ಯಾವುದೇ ಏನು ಕೊರತೆನೇ ಇಲ್ಲ, ದೇವರು ಒಂದು ಸ್ವಲ್ಪ ಅದ್ರಾಗೂ ಕೊರತೆ ಮಾಡಿಲ್ಲ. ಊಟಕ್ಕೆ ತಿಂಡಿಗೆ ಗಾಡಿ ಕೊಟ್ಟಿದ್ದಾರೆ. ನಮಗೆ ಬೇಡ ಬೇಡ ಅಂದ್ರೂ ಟ್ಯಾಕ್ರಿ ಕೊಟ್ಟಿದ್ದಾರೆ ಏಸಪ್ಪ. ಯಾವುದು ಟ್ಯಾಕ್ರಿ ಕೊಟ್ಟರು? ಟ್ಯಾಕ್ರಿ ಕೊಟ್ಟಿದ್ದಾರೆ. ಯಾವುದಕ್ಕೆ? ದುಡಿಮೆ ಮಾಡ್ತೀರಿ. ಟ್ಯಾಕ್ಟರ್ ಯಾರು ಓಡಿಸ್ತಾರೆ? ನಮ್ಮ ಮೈದನ್ನ ಓಡಿಸ್ತಾರೆ. ಹೌದಾ? ಇದಕ್ಕೆ ಹೊಲಕ್ಕೆಲ್ಲ ಓಡಿಸ್ತಾರೆ. ಹಿಟ್ಟಿಗೆ ಕೆಲಸ ಎಲ್ಲ, ಮಳ್ಳು ಅವೆಲ್ಲ ಹೊಡಿತಾರೆ. ಅಂದರೆ ಅಂಥ ಟ್ರಾಕ್ಟರ್ ತೆಗೆದುಕೊಳ್ಳುವಂಥ ಪರಿಸ್ಥಿತಿ ನೀವು ಇರಲಿಲ್ಲ? 1 ರೂಪಾಯಿಗೂ ನಾವು ಇರಲಿಲ್ಲ. ನಾವು ಅಷ್ಟು ಕಷ್ಟದಾಗಿದ್ದರು. ನಾವೇನು ದುಡ್ಡಿನಾಗಿದ್ದಾರಲ್ಲ ಏನಿದ್ದಾರಲ್ಲ, ನಾವು ಅಲ್ಲಿ ತರಬೇಕು, ಅಲ್ಲಿ ತಿನ್ನಬೇಕು, ಆ ಥರ ಇದ್ದರು. ನೀವೀಗ ಯೇಸುಸ್ವಾಮಿನ ಕಂಡುಕೊಂಡಿದ್ದೀರಿ. ನೀವು ಮತಾಂತರ ಆಗಿದ್ದೀರಾ ಅಥವಾ ಮಾನಸಾಂತರ ಆಗಿದ್ದೀರಾ? ಇಲ್ಲ, ಮಾನಸಾಂತರ. ಕ್ರಿಶ್ಚಿಯನ್ ಆಗಿದ್ದೀರಾ? ಇಲ್ಲ, ಕ್ರಿಶ್ಚಿಯನ್ ಆಗಿಲ್ಲ. ನಾವು ಯೇಸುಸ್ವಾಮಿನ ನಮ್ಮ ಮನಸಾರೆ ನಾವು ನಂಬಿದ್ದೀವಿ. ನಮ್ಮ ಮಕ್ಕಳು ತುಂಬ ಓದೋದ್ರಾಗೂ ಎಲ್ಲದ್ರಾಗೂ ಫೇಲ್ ಆಗಿದ್ರು. ನಾವು ಏಸಪ್ಪನ ಬಂದಮೇಲೆ ನಾನು ಏಸಪ್ಪನ ಕಂಡ್ಕೊಂಡು ಒಂದು 2 ತಿಂಗಳ 3 ತಿಂಗಳಲ್ಲಿ ನನ್ನ ಮಕ್ಕಳನ್ನ ಪ್ರೈವೇಟ್ ಸ್ಕೂಲಿಗೆ ಹಾಕಿದೆ. ಪ್ರೈವೇಟ್ ಸ್ಕೂಲಲ್ಲಿ ಓದಿಸ್ತಿದ್ದೀನಿ ಆವಾಗಲಿಂದ. ನಮ್ಮ ಮಕ್ಕಳು ಅಷ್ಟೇ, ಅವ್ರು ದೇವರು ಇವಾಗಲಿಂದನೇ ದೇವರಲ್ಲಿ ಬೆಳೀತಿದ್ದಾರಲ್ಲ. ನಾವಂತೂ ತುಂಬ ಪ್ರಪಂಚದಾಗ ಹೋಗಿ ಎಲ್ಲ ಹಾಳಾಗಿ ಬಂದಿರೋದು. ನಮ್ಮ ಮಕ್ಕಳರ ದೇವರಲ್ಲಿ ನಡೀತಾರಲ್ಲ ಅಂತ ತುಂಬ ದೇವರಿಗೆ ಕೋಟಿ ಸ್ತೋತ್ರ ಹೇಳ್ತಾರೆ. ಹೇಗೆ ಮಕ್ಕಳು ಕಲಿಯೋದ್ರಲ್ಲಿ ಹೇಗಿದ್ದಾರೆ? ತುಂಬ ಬೈಬಲ್ ಓದ್ತಾರೆ, ಪ್ರೇಯರ್ ಮಾಡ್ತಾರೆ. ಇವಾಗ ಯಾರ ಕಷ್ಟ ಅಂತಂದು ಬಂದರೆ ಅವ್ರಿಗೋಸ್ಕರ ಪ್ರೇಯರ್ ಮಾಡ್ತಾರೆ. ಇವಾಗ ಮಕ್ಕಳು ಇವಾಗ ಯಾರೇ ಆಗಲಿ ಬಂದರೆ ಅನ್ಯ ಜನ ಪ್ರೇಯರ್ ಮಾಡ್ರಿ ಅಂತ ಹೇಳ್ತಾರಲ್ಲ, ಅದೇ ದೇವ್ರಿಗೆ ಸ್ತೋತ್ರ ಹೇಳ್ತಾರೆ. ಮಕ್ಕಳು ಪ್ರೇಯರ್ ಮಾಡ್ತಾರೆ. ನಮಗೆ ಆಗಲಿ ಏನಾರ ಒಂದು ಸ್ವಲ್ಪ ತಲೆನೋವು ಜ್ವರ ಆಗಲಿ ನಾವು ಹಾಸ್ಪಿಟ್ಲಿಗೆ ಹೋಗಲ್ಲ, ಅವರೇ ಪ್ರೇಯರ್ ಮಾಡ್ತಾರೆ. ಅವರು ಕೂಡ ನಿಮ್ಮ ಜೊತೆಲಿ ಚರ್ಚಿಗೆ ಬರ್ತಾರೆ. ಮಕ್ಕಳು ಕಲಿಯೋದ್ರಲ್ಲಿ ಹೇಗಿದ್ದಾರೆ? ಶಾಲೆ ಕಲಿಯೋದ್ರಲ್ಲಿ
ಕಲಿತಾರೆ, ಎಲ್ಲ ಓದು ಬರ ಎಲ್ಲ ಚೆನ್ನಾಗಿದೆ. ದೇವ್ರ ಜ್ಞಾನ ತುಂಬ ತುಂಬಿಸಿದ್ದಾರೆ. ಅದೇ ನೀವು ಹೇಳಿದ್ರಿ ಯೇಸುಸ್ವಾಮಿಯನ್ನು ಕಂಡುಕೊಳ್ಳೋದ ಮುಂಚೆ ಅವರ ಏನಿರಲಿಲ್ಲ, ಓದಕ್ಕೆ ಬರ್ತಿರ್ಲಿಲ್ಲ ಅವ್ರಿಗೆ, ABCD ಬರ್ತಿರ್ಲಿಲ್ಲ. ಅವರು ದೇವರು ಈ ದೇವರು ನೀವು ಜ್ಞಾನವನ್ನು ಬೇಡ್ಕೊಡ್ರಿ, ನಾನು ಜ್ಞಾನ ಕೊಡ್ತೀನಿ ಅಂತ ಹೇಳಿದ್ರಲ್ಲ, ತುಂಬ ಚೆನ್ನಾಗೇ ಜ್ಞಾನ ಕೊಟ್ಟಿದ್ದಾರೆ ನನ್ನ ಮಕ್ಕಳಿಗೆ. ನಮಗೆಲ್ಲ ತುಂಬ ಜ್ಞಾನ ಕೊಟ್ಟಿದ್ದಾರೆ. ನಮಗೆ ಇಷ್ಟು ಜ್ಞಾನ, ಇಷ್ಟು ಮಾತಾಡೋಕ್ಕೂ ಬರ್ತಿರ್ಲಿಲ್ಲ. ಅಂದರೆ ನಾವೊಂಥರ ಇದ್ದಿದ್ದಂಗೆ, ನಮಗೆ ಏನು ನನ್ನ ತಂದೆ ಗೊತ್ತಿಲ್ಲ, ನಾವೊಂಥರ ಕಚಡ ಇದ್ದಂಗೆ, ಒಂಥರ ಕೀಳು ಜನ ಇದ್ದಂಗೆ ನಾವು. ಆ ಥರ ಇದ್ದು ಊರಲ್ಲಿ ನಾವು, ಅದು ಆ ಥರ ಊರದು ಅಷ್ಟು ಇದರಲ್ಲಿ ಇದ್ದು ಊರು ನಾವು. ಈ ಥರ ಬೆಳೆದಿದ್ದೇವಂದರೆ ದೇವರಿಗೆ ಸ್ತೋತ್ರ. ಯೇಸಪ್ಪನ ಬಗ್ಗೆ ಏನು ಹೇಳಲಿಕ್ಕೆ ಬಯಸ್ತೀರಿ ನೀವು? ದೇವ್ರು ಅಂದರೆ ಈ ಥರ ದೇವ್ರು ಎಲ್ಲಿ ಹುಡ್ಕೊಂಡೋದ್ರೂ ಸಿಗಲ್ಲ. ನಾನು ಮಾಡ್ದಂಗೆ ಎಷ್ಟು ಜನ ಮಾಡ್ತಿದ್ದಾರೋ ಗೊತ್ತಿಲ್ಲ, ನಾನು ಅಷ್ಟು ಮಾಡಿದ್ದೀನಿ, ಅಷ್ಟು ದುಡ್ಡು ಎಲ್ಲ ಒಯ್ದಿದ್ದೀನಿ. ನನ್ನ ಮಕ್ಕಳಿಂದ, ನಮ್ಮ ಯಜಮಾನ್ರಿಂದ ನಾವು ನೆಮ್ಮದಿನೇ ಇರಲಿಲ್ಲ. ತುಂಬ ಅನುಭವಿಸಿದ್ದೀವಿ ಅಂದರೆ ತುಂಬ ಅನುಭವಿಸಿದ್ದೀವಿ. ನಮ್ಮಂಥ ಕಷ್ಟ ಯಾರು ಅನುಭವಿಸ್ಬಾರ್ದು. ನಾನು ಎಷ್ಟು ಸತಿ 3 ಸತಿ ಇದಕ್ಕೆ ಆತ್ಮಹತ್ಯೆಗೆ ಹೋಗಿರೋದು, 2 ಸತಿ ನಾನು ಸಿಮೆಣ್ಣೆಲ್ಲ ಕುಡ್ದಿದ್ದೀನಿ, ನೇಣಕನಕ್ಕೆ ಹೋಗಿದ್ದೀನಿ. ಅಂದರೆ ನನಗೇನೂ ಆಗಿಲ್ಲ. ಹಾಸ್ಪಿಟ್ಲಿಗೂ ನಾನು ಯಾರ ಹತ್ರನೂ ಹೇಳ್ಕೊಂಡಿಲ್ಲ ನಾನು ಸಿಮೆಣ್ಣೆ ಕುಡ್ದಿರೋದು. ಯಾರಿಗೂ ಗೊತ್ತಿಲ್ಲ? ಯಾರಿಗೂ ಗೊತ್ತಿಲ್ಲ. ನಿಮ್ಮ ಯಜಮಾನ್ರಿಗೆ ಗೊತ್ತಿಲ್ಲ? ಯಾರಿಗೂ ಗೊತ್ತಿಲ್ಲ. ನೇಣಿಗೆ ಓದೋದು ಕೂಡ ನಿಮ್ಮ ಯಜಮಾನ್ರಿಗೆ ಗೊತ್ತಿದೆ. ಅಂದರೆ ಅವರು ಆ ಥರ ಕಾರ್ಯ ಮಾಡೋದಕ್ಕೆ ಹೋದ್ರೆ ಹೋಗ್ತಾಳೆ ಬಿಡು, ಇವಳ್ದ ಇನ್ನೊಬ್ಳು ಅಂತಂದು ಆ ಥರ ಪ್ರಪಂಚದಾಗ ಇರ್ತಿದ್ರಲ್ಲ, ಆ ಥರ. ಮತ್ತೆ ಹೇಗೆ ತಪ್ಪಿಸ್ಕೊಂಡು ಬಂದ್ರಿ ಅದರಿಂದ? ಅದು ನಾವು ನಾನೇ ಯಾಕೆ ಸಾಯ್ಬೇಕು ನಾವು ಅಂದರೆ ಮಕ್ಕ ನೋಡ್ತಿದ್ದೆ ನಾನು ಸತ್ತರೆ ನನ್ನ ಮಕ್ಕಳಿಗೆ ಯಾರು ದಿಕ್ಕು ಅಂತ ಇದು ಮಾಡ್ತಿದ್ದೆ. ನನ್ನ ಮನೆ ಆಮೇಲೆ ನನ್ನ ಮನೆ ಹಾಳಾಗ್ತಿತ್ತಲ್ಲ, ನನ್ನ ಮಕ್ಕಳನ್ನ ಯಾರು ನೋಡ್ತಾರೆ ಅಂತಂದು ತುಂಬ. ಈಗ ನಿಜಮಾನ ನೀವು ಸಂತೋಷವಾಗಿದ್ದೀರಿ? ಇವಾಗ ಪ್ರತಿ ಭಾನುವಾರ ಚರ್ಚಿಗೆ ಬರ್ತೀವಿ. ಪ್ರತಿ ಭಾನುವಾರ, ಬುಧವಾರ, ಭಾನುವಾರ ಪ್ರೇಯರ್ ಇಟ್ಟು ಎಲ್ಲಿರ್ತಾರೆ ಅಲ್ಲಿಗೆಲ್ಲ ಹೋಗ್ತೀನಿ. ನಿಮ್ಮ ಪಾಸ್ಟಪ್ಪನ ಬಗ್ಗೆ ಏನು ಹೇಳ್ತೀರಿ? ನಮ್ಮ ಸೇವಕರು ತುಂಬ ತಂದೆಕ್ಕಿಂತ ಹೆಚ್ಚು ದೇವ್ರು ಹೇಳ್ತಾರೆ, ತಂದೆ ತಾಯಿ ಮಾತ್ರ ನಾನು ಮರೆಯಲ್ಲ ಅಂತ. ಆ ಥರ ನಮ್ಮ ಸೇವಕಂತಿಯರು ತುಂಬ ನಮಗೆ 12 ಗಂಟೆಗೆ 1 ಗಂಟೆಗೆ ತಂದೆ ತಾಯಿ ಕೂಡ ನೋಡಲ್ಲ, ಆ ಥರ ನೋಡಿದ್ದಾರೆ. ಯಜಮಾನ್ರು ಒಂದು ಗಂಡ ಹೆಂಡ್ತಿ ಕೂಡ, ಹೆಂಡ್ತಿಗೆ ಗಂಡ ನೋಡಲ್ಲ, ಗಂಡಗೆ ಹೆಂಡ್ತಿ ನೋಡಲ್ಲ ಒಂದೊಂದು ಪಕ್ಷ. ಆ ಥರ ಸೇವಕರು ಕೂಡ ನೋಡಿದ್ದಾರೆ. ತಂದೆಕ್ಕಿಂತ ಹೆಚ್ಚು ಪ್ರೀತಿ ಕೊಡಿದ್ದಾರೆ. ತಂದೆ ಒಂದು ಪಕ್ಷ ಹೊಡೆದು ಇದು ಮಾಡ್ತಾರೆ. ಆ ಥರ ಅಂದರೆ ನಾವು ಕೆಟ್ಟಾಗ ಬುದ್ಧಿ ಮಾತು ಹೇಳಿ ಇಂಥ ದಾರಿಗೆ ಈ ಥರ ನಡೆಸಿದ್ದಾರೆ. ನಮಗೆ ಈ ಜ್ಞಾನ ಬರಬೇಕಂದ್ರೆ ಅವರಿಂದನೇ, ಅವ್ರಿಗೆ ದೇವ್ರು ಕೊಟ್ಟ ಜ್ಞಾನದಿಂದ ನಮಗೆ ತುಂಬಿಸಿದ್ದಾರೆ. ನೀವು ಈ ಚರ್ಚಿಗೆ ಎಷ್ಟು ದೂರದಿಂದ ಬರ್ತಾ ಇದ್ದೀರಿ? ಎಷ್ಟು ದೂರ ಇದೆ ನಿಮ್ಮ ಚರ್ಚಿಗೆ ಬರಲಿಕ್ಕೆ? ನಮಗೆ ಸೋಮಿನಕೊಪ್ಪದಿಂದ ಬರೋದು. ನಾವು ಎಷ್ಟು ದೂರ, ಎಷ್ಟು ಕಿಲೋಮೀಟರ್ ಇದೆ, ಎಷ್ಟು ಮೈಲ್ ಇದೆ? ಒಂದು 12 ಕಿಲೋಮೀಟರಿಂದ ಇಲ್ಲಿ ಬರ್ತಾ ಇದ್ದೀನಿ ನೀವು. ಆಯ್ತಮ್ಮ, ನಿಮ್ಮ ಸಾಕ್ಷಿಗಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇನೆ. ಯಾಕಂದರೆ ಉತ್ತಮವಾದ ಸಾಕ್ಷಿಯಾಗಿದೆ. ಯಾಕಂದರೆ ಯಾವ ಪರಿಸ್ಥಿತಿಯಲ್ಲಿದ್ದರೆ, ಯಾವ ಪರಿಸ್ಥಿತಿಯಿಂದ ಏಸಪ್ಪ ನಿಮ್ಮನ್ನು ಮೇಲಕ್ಕೆ ತೆಗೆದ, ಕುಟುಂಬದಲ್ಲಿ ಸಮಾಧಾನ ಕೊಟ್ಟ, ಆರೋಗ್ಯ ಕೊಟ್ಟ, ಎಲ್ಲ ದೇವದ ಪೀಡೆ, ರೋಗದ ಪೀಡೆಗಳು ನಿಮ್ಮನ್ನು ಬಿಡಿಸಿದ ಅಲ್ಲ. ಖಂಡಿತವಾಗಿ ಏಸಪ್ಪನ ಪ್ರೀತಿ ಅಷ್ಟೊಂದು ಪ್ರೀತಿಯಾಗಿದೆ. ಇಲ್ಲ, ದೇವ್ರು ಅಂದರೆ ಏಸಪ್ಪನ ಬಿಟ್ಟರೆ ಬೇರೆ ದೇವರೇ ಇಲ್ಲ. ಎಲ್ಲದ್ರೂ ಅಷ್ಟೇ. ನಾನು ಕಂಡಂಗೆ ಏಸಪ್ಪ ಬಿಟ್ಟರೆ ಬೇರೆ ದೇವರೇ ಇಲ್ಲ. ನೀವು ಕಂಡ ಒಬ್ಬರೇ ದೇವರು, ಅವರೊಬ್ಬರೇ. ಅದ್ರ ಮುಂದೆ ಏನೂ ನಿಲ್ಲಲ್ಲ. ನಾವು ಹೇಳ್ಬೇಕಂದ್ರೆ ಒಂದು ರೋಗದಲ್ಲಿ, ಒಂದು ಸಂಕಟದಲ್ಲಿ, ಒಂದು ದೆವ್ವ ಅದರಲ್ಲಿ ಆಗಲಿ, ತುಂಬ ಚಿಕ್ಕ ಮಕ್ಕಳೇ ಆಗಲಿ, ಅವರು ಹುಷಾರಿಲ್ದಾಗಲಿ ಅವ್ರು ಪ್ರೇಯರ್ ಮಾಡಿ ಅವ್ರು ಹುಷಾರಾಗ್ತಾರೆ. 1 ರೂಪಾಯಿ 100 ರೂಪಾಯಿ ಹಾಸ್ಪಿಟ್ಲಿಗೆ ಇಡ್ಲಿಲ್ದಂಗೆ ದೇವ್ರು ಕಾಪಾಡ್ತಾರೆ. ಅಂದರೆ ತುಂಬ ದೊಡ್ಡ ದೇವರು. ಈ ದೇವ್ರಕ್ಕಿಂತ ಯಾವ ದೇವರು ಇಲ್ಲ. ಒಬ್ಬನೇ ತಂದೆ ಅಂತಾರಲ್ಲ, ಒಬ್ಬನೇ ತಂದೆ, ಒಬ್ಬರೇ ತಾಯಿ ಒಬ್ಬರೇ ಇರೋದು, 2-3 ಇರಲ್ಲ. ಆ ಥರನೇ ತಂದೆ ಒಬ್ಬರೇ ಅಂದರೆ ಏಸಪ್ಪ ಒಬ್ಬರೇ ದೇವರು. ನಿಮ್ಮ ಅನುಭವದಲ್ಲಿ ನೀವು ಅಂದರೆ ಒಂದು ಧರ್ಮದಲ್ಲಿದ್ದು ಕೂಡ ನೀವು ನೋಡಿದ್ದೀರಿ, ಏಸಪ್ಪನಲ್ಲಿ ಕೂಡ ನೀವು ಬಂದು ನೋಡಿದ್ದೀರಿ ಅಲ್ಲ? ತುಂಬ ನೋಡಿ. ಅದಕ್ಕೆ ದೇವರ ವಾಕ್ಯ ಹೇಳ್ತದೆ, ಯೆಹೋವನ ಸರ್ವೋತ್ತಮನೆಂದು ಅನುಭವದಿಂದ ಸವಿದು ನೋಡಿರಿ. ಅಂದರೆ ಆತನ ಸವಿದು ನೋಡಿದರೆ ಮಾತ್ರ ಅದರ ರುಚಿ ನಮಗೆ ಬರ್ತದೆ ಅಲ್ಲ? ನೀವೀಗ ಏಸಪ್ಪನ ಸವಿ ನೋಡಿರಿ, ಅದರ ರುಚಿ ನಿಮಗೆ ಗೊತ್ತಾಗಿದೆ. ಅದಕ್ಕಾಗಿ ನೀವು ಹೀಗೆ ಹೇಳ್ತಾ ಇದ್ದೀರಿ ಅಲ್ಲ? ತುಂಬ ವರ್ಷದಿಂದ ಮಾಡಿದ್ದೀವಿ. ಅದನ್ನ ಯಾಕೆ ನೆನೆಸ್ಬಾರ್ದಿತ್ತು ಹೇಳ್ರಿ? ನಮಗೆ 3 ವರ್ಷ ನಾವು ಕಂಡ ಸುಖ ಎಷ್ಟು ಅಂದರೆ ಹೇಳ್ಕೊಳಕ್ಕಾಗಲ್ಲ. ಆ ದೇವರಿಗೆ ನಮಗೆ ಗೊತ್ತು. ನಮೀಗ ಅಷ್ಟು ಗೊತ್ತಿರೋತ್ತಿಗೆ ನಾನು ಹೇಳ್ತಿರೋದು.
ದೇವ್ರಂದ್ರೆ ಸರ್ವಶಕ್ತನ ದೇವ್ರ ಸೃಷ್ಟಿಕರ್ತ ಅಂದರೆ ಒಬ್ಬನೇ ಏಸಪ್ಪ ಮಾತ್ರ. ಏಸಪ್ಪನ ಬಿಟ್ಟರೆ ಬೇರೆ ದೇವರೇ ಇಲ್ಲ. ಜಗತ್ನಾಗ ಎಲ್ಲಿ ಯಾವ ದೇವರು ಇಲ್ಲ. ಸರ್ವಶಕ್ತನಾದ್ರೆ ದೇವರು ಒಬ್ಬನೇ ಏಸಪ್ಪ. ಅಂದರೆ ನಮ್ಮ ಕಣ್ಣೀರುಗಳನ್ನು, ನಮ್ಮ ಕಷ್ಟಗಳನ್ನು, ನಮ್ಮ ವೇದನೆಗಳನ್ನು ಬಿಡಿಸುವ ಆತನ ಒಬ್ಬನಾಗಿದ್ದಾನೆ. ಯಾವ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ, ಒಂದು ವೇಳೆ ಎಂಥ ಪರಿಸ್ಥಿತಿ, ಮನುಷ್ಯನು ಬಿಟ್ಟಂಥ ಪರಿಸ್ಥಿತಿಯಲ್ಲಿ ಇದ್ದರೂ ಕೂಡ ಏಸಪ್ಪನನ್ನು ಕೂಗಿಗಾದ ಖಂಡಿತವಾಗಿ ಆತ ನಮ್ಮ ಸಹಾಯಕ್ಕೆ ಬಂದೇ ಬರ್ತಾರೆ. ನಾನು ಆಮೇಲೆ ಏಸಪ್ಪನ ನಂಬಿದ ಮೇಲೂ ನಮಗೆ ಬಂದಿದೆ ಜಗಳ, ಮತ್ತು ಮನಸ್ತಾಪನೂ ಬಂದಿದೆ. ಆದ್ರೂ ತುಂಬ ಇವಾಗ ಜಗಳ ಮಾಡ್ಕೊಳೋದ ಏನಾರ ಒಂದು ಮನಸ್ಸು, ಬರೀ ನಾವು ಪ್ರಾರ್ಥನೆ ಮಾಡಿದ್ರೆ ಸಾಕು, ದೇವರು ನಮಗೆ ಗಾಬರಿ ಇಲ್ದಂಗೆ ಎಲ್ಲ 5 ನಿಮಿಷದಾಗೆ ಎಲ್ಲ ಮಾಯ ಮಾಡ್ತಾರೆ. ಆ ಥರ ತುಂಬ ಮುಂಚೆ ನಾವು ಎಷ್ಟೊಂದು ಇದು ಮಾಡಿದ್ರೂ ಹೋಗಿ ಏನಾರ ಜಗಳ ಮಾಡಿದ್ರೆ ಏನಾರ ತುಂಬ ಮತ್ತೆ ಆ ದೇವ್ರಿಗೆ ಏನಾರ ಮತ್ತೆ ಬೇಡ್ಕೊಂಡ್ರೂ ಇನ್ನೂ ಹೆಚ್ಚಾಗೋದು. ಆ ಥರ ಆದರೆ ಇನ್ನೂ ಹೆಚ್ಚಾಗದೆ ಹೊರತು ಕಮ್ಮಿ ಆಗ್ತಿರ್ಲಿಲ್ಲ. ಇಲ್ಲೇನಿಲ್ಲ, ಎಸಪ್ಪ ಅಂತಂದ್ರೆ 5 ನಿಮಿಷಕ್ಕೆ ಬಿಡುಗಡೆ ಮಾಡ್ತಾರೆ. ಸ್ತೋತ್ರ. ನಮ್ಮ ದೇವ್ರು ನನ್ನ ಕಣ್ಣಿಗೆ ಕಾಣಲಿಲ್ಲದ್ರೇನು, ಆದರೆ ಮಾತಾಡ್ತಾರೆ. ಮತ್ತು ಕನಸಿನಲ್ಲಿ ಬಂದು ದರ್ಶನದಾಗೆಲ್ಲ ಕಾಣಿಸ್ಕೊತಾರೆ, ಮಾತಾಡ್ತಾರೆ. ತುಂಬ ಸಮಾಧಾನ, ಒಳ್ಳೊಳ್ಳೆ ದರ್ಶನಗಳು ಕೊಡ್ತಾರೆ. ಸಮಾಧಾನ, ಮುಂದೆ ಏನು ಕಾರ್ಯ ಅಂತಂದು ಎಲ್ಲ ಮುಂದಿನ ಜೀವನ ಎಲ್ಲ ತಿಳಿಸ್ತಾರೆ. ಇನ್ನು ಏಸಪ್ಪಗಾಗಿ ಏನು ಮಾಡಲಿಕ್ಕೆ ನೀವು ಬಯಸ್ತೀರಿ? ಏಸಪ್ಪನಿಗೋಸ್ ನಮ್ಮ ಥರ ಎಷ್ಟೋ ಮಕ್ಕಳಿದ್ದಾರೆ, ಅವ್ರಿಗೂ ಅಷ್ಟೇ. ಏಸಪ್ಪ ಅವ್ರನ್ನ ಹುಡುಕಿ ನಮ್ಮನ್ನ ಹೆಂಗೆ ಆರಿಸಿದಾರೋ ತಾಯಿ ಗರ್ಭದಿಂದಾನೆ ಅವ್ರನ್ನೂ ಆರಿಸ್ಲಿ. ನಂತರ ಎಷ್ಟು ಜನ ಕಷ್ಟದಾಗಿದ್ದಾರ ಅವ್ರಿಗೆಲ್ಲ ನಾವು ಕಣ್ಣೀರೋದು. ಅಂದರೆ ನಮಗೆ ಹಣ ಆಸ್ತಿಲ್ಲ, ನಮಗೆ ದೇವರೊಂದಿದ್ದರೆ ಯಾವಾಗಲೂ ಹೊಟ್ಟೆ ತುಂಬ ಊಟ ಕೊಡ್ತಾರೆ. ದೇವ್ರಿಗಾಗಿ ಜೀವಿಸ್ತೀವಿ, ದೇವ್ರಿಗಾಗಿ ಸುವಾರ್ತೆ ನಮ್ಮಂಥ ಎಷ್ಟು ಜನಕ್ಕಿದಾವೆ, ಸುವಾರ್ತೆ ನಾವು ಸಾರಬೇಕನ್ನೋದೇ ದೇವ್ರ ತುಂಬ ಆಸೆ ಪಡ್ತೀವಿ. ಖಂಡಿತವಾಗಿ ಈ ಆಸರೆ ಟಿ ವಿ ಮೂಲಕ ಕೊಟ್ಟಂಥ ಈ ಸುವಾರ್ತೆ ಅನೇಕ ಸಾವಿರ ಜನರಿಗೆ ಹೋಗ್ತಾ ಇದೆ. ಇದು ನಿಮ್ಮ ಸುವಾರ್ತೆ ಆಗಿದೆ. ಯಾಕಂದರೆ ದೇವರು ನಿಮ್ಮ ಜೀವಿತದಲ್ಲಿ ಮಾಡಿದಂಥ ಒಳ್ಳೆಯ ಕಾರ್ಯವಾಗಿದೆ ಸುವಾರ್ತೆ ಅಲ್ಲ. ಇದು ಅನೇಕ ನಮ್ಮ ಆಸರೆ ಟಿ ವೀಕ್ಷಕರು ನೋಡ್ತಾ ಇದ್ದಾರೆ. ಅವರ ಜೀವಿತದಲ್ಲಿ ಕೂಡ ನಿಮ್ಮ ಈ ಸಾಕ್ಷಿ ಅವರ ಜೀವಿತದಲ್ಲಿ ಕೂಡ ಒಂದು ಕಾರ್ಯಕ್ಕೆ ಬರುವಂಥದ್ದಾಗಿರುತ್ತೆ, ಕಾರ್ಯರೂಪಕ್ಕೆ ಬರುವಂತಾಗಿದೆ. ಅಮ್ಮ, ನಮ್ಮ ಮಧ್ಯದಲ್ಲಿ ಬಂದು ಆಸರೆ ಟಿ ವಿಯಲ್ಲಿ ನಿಮ್ಮ ಉತ್ತಮವಾದ ಸಾಕ್ಷಿ ಕೊಟ್ಟಿದ್ದೀರಿ. ನಿಮ್ಮ ಕುಟುಂಬ ದೇವರ ಆಶೀರ್ವಾದ ಮಾಡಲಿ. ನಿಮ್ಮ ಮಕ್ಕಳು ಕೂಡ, ನಿಮ್ಮ ಮಕ್ಕಳ ವಿದ್ಯಾಭ್ಯಾಸ, ನಿಮ್ಮ ಮಕ್ಕಳ ಆತ್ಮೀಕ ಬೆಳವಣಿಗೆ ಕೂಡ ದೇವರ ಆಶೀರ್ವಾದ ಮಾಡಲಿ. ಅಷ್ಟು ಮಾತ್ರ ಭವಿಷ್ಯ ಕೂಡ ನಿಮ್ಮ ಮಕ್ಕಳ ಆಶೀರ್ವಾದ ಮಾಡಿ, ನಿಮ್ಮ ಮಕ್ಕಳು ಕೂಡ ಅನೇಕರಿಗೆ ಒಂದು ಸಾಕ್ಷಿಯಾಗಲಿ, ಅನೇಕರನ್ನು ದೇವರ ಕಡೆ ನಡೆಸುವಂಥ ಒಂದು ಸಾಧನವಾಗಲಿ ಅಂತ ನಮ್ಮ ಪ್ರಾರ್ಥನೆ ಆಗಿದೆ. ನಿಮ್ಮನ್ನು, ನಿಮ್ಮ ಗಂಡನನ್ನು, ನಿಮ್ಮ ಕುಟುಂಬ ದೇವರ ಆಶೀರ್ವಾದ ಮಾಡಿ. ನಮ್ಮ ಆಸರೆ ಟಿ ವಿಯಲ್ಲಿ ಬಂದು ನಿಮ್ಮ ಸಾಕ್ಷಿಯನ್ನು ಕೊಟ್ಟಿದಾಗ ನಿಮಗೆ ನಾನು ವಂದನೆ ಹೇಳ್ತಾ ಇದ್ದೇನೆ. ಪ್ರಿಯ ಆಸರೆ ಟಿ ವೀಕ್ಷಕರೇ, ಸಹೋದರಿ ಮಮತಾ ತಮ್ಮ ಉತ್ತಮವಾದ ಸಾಕ್ಷಿಯನ್ನು ಹೇಳಿದರೆ, ಆ ಯೇಸಪ್ಪ ಅವರ ಜೀವಿತದಲ್ಲಿ ಮಾಡಿದ ಸಾಕ್ಷಿಯನ್ನು ಕೇಳಿದ್ದೀರಿ. ಖಂಡಿತವಾಗಿ ನಿಮ್ಮ ಜೀವಿತದಲ್ಲಿ ಕೂಡ ಇಂಥ ಸಮಸ್ಯೆಯಲ್ಲಿ ನೀವು ಒಂದು ವೇಳೆ ಹಾದು ಹೋಗಿರುವುದಾದರೆ, ಅಥವಾ ಈ ಸಮಸ್ಯೆಯಲ್ಲಿ, ಕಷ್ಟದಲ್ಲಿ, ವೇದನೆಗಳೇ ದುರಾತ್ಮ ಪೀಡಿತರಾಗಿ ನಿಮ್ಮ ಕುಟುಂಬದಲ್ಲಿ ಯಾರು ಇರುವುದಾದರೆ, ನೀವು ಕೂಡ ಯೇಸಪ್ಪನನ್ನು ಕಂಡುಕೊಳ್ಳಿ. ಅವರಿಗೆ ಕೊಟ್ಟಂಥ ಸಮಾಧಾನ, ಅವರಿಗೆ ಕೊಟ್ಟಂಥ ಬಿಡುಗಡೆ, ಅವರಿಗೆ ಕೊಟ್ಟಂಥ ಆರೋಗ್ಯ ನಿಮ್ಮ ಜೀವಿತದಲ್ಲಿ, ನಿಮ್ಮ ಕುಟುಂಬ ಜೀವಿತದಲ್ಲಿ ಕೊಡಲಿಕ್ಕೆ ಯೇಸಪ್ಪ ಶಕ್ತನಾಗಿದೆ. ಯಾಕೆಂದರೆ ಆತನು ಜೀವಿಸ್ತಾ ಇದ್ದಾನೆ. ಈ ವಾಕ್ಯ ಹೇಳ್ತದೆ, ಯೇಸಪ್ಪ ನಿನ್ನೆ ಇದ್ದಾಗೆ ಈ ಹೊತ್ತು ಹಾಗೆ ನಾಳೆ ಹಾಗಿರ್ತಾನೆ. ಅದಕ್ಕಾಗಿ ಯೇಸಪ್ಪನನ್ನು ಕಂಡುಕೊಳ್ಳಿ, ಯೇಸಪ್ಪನ ಪ್ರೀತಿ ಕಂಡುಕೊಳ್ಳಿ. ಅದರ ಮೂಲಕ ನಿಮ್ಮ ಕುಟುಂಬದಲ್ಲಿ ಕೂಡ ಆಶೀರ್ವಾದ ಕಂಡುಕೊಳ್ಳಿ ಅಂತ ನಮ್ಮ ಪ್ರಾರ್ಥನೆಯಾಗಿದೆ. ಇದು ನನ್ನ ಸಾಕ್ಷಿ ಕಾರ್ಯಕ್ರಮವನ್ನು ನೋಡ್ತಾ ಇದ್ದೀರಿ. ನಿಮಗೆ ಕೂಡ ನಾನು ವಂದಿಸ್ತಾ ಮುಂದಿನ ಇನ್ನೊಂದು ಕಾರ್ಯಕ್ರಮ, ಇದು ನನ್ನ ಸಾಕ್ಷಿ ಕಾರ್ಯಕ್ರಮ ಬರೋ ತನಕ ಆಸರೆ ಟಿ ವಿ ವೀಕ್ಷಿಸ್ತೀರಿ. ವಂದನೆ.